ಸಂಬಂಧಪಟ್ಟಂತೆ ಅಂದರೆ ಈ ಬಸ್ ಮುಷ್ಕರ ಅನ್ನೋದಕ್ಕಿಂತ ಗೊಂದಲದ ಮುಷ್ಕರ ಆಗಿಬಿಟ್ಟಿದೆ ಇದು. ಸೊ ಹಾಗಾಗಿ ಈ ಸದ್ಯದ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಮಾತನಾಡಿಸಿದ್ದಾರೆ. ಏನೇನಂದ್ರು ಬನ್ನಿ ತೋರಿಸ್ತೀನಿ. ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿರುವಂತಹದ್ದು ಎಲ್ಲೋ ಒಂದ್ ಕಡೆ ನೀರಸ ಪ್ರತಿಕ್ರಿಯೆ ಇದೆ. ಆದರೆ ಕೆಲವೊಂದು ಭಾಗದಲ್ಲಿ ರಾಜ್ಯದಲ್ಲಿ ಬಸ್ಸು ಓಡಾಟ ಕೂಡ ಒಂದಿಷ್ಟು ವ್ಯತ್ಯಾಸ ಆಗಿರುವಂತಹದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಮಾತನಾಡಿಸ್ತೇನೆ ಸರ್. ನೆನ್ನೆನೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರಿ, ಸುದೀರ್ಘ ಸಭೆಗಳಾಯ್ತು. ಸಭೆಯ ನಂತರವೂ ಕೂಡ ಅವರು ಮತ್ತೆ ಹೋರಾಟಕ್ಕೆ ಇಳಿದಿರುವಂತಹದ್ದು. ವ್ಯವಸ್ಥೆ, ಮೊದಲನೇದಾಗಿ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ? ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಎರಡೂ ತಂಡಗಳ ಜೊತೆ ಚರ್ಚೆ ಮಾಡಿದ್ರಮ್ಮ. ಮತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಸ್ಟ್ರೈಕ್ಗೆ ಕರೆ ಕೊಟ್ಟಿದ್ದರು. ಮತ್ತು ಮುಖ್ಯಮಂತ್ರಿಗಳು ಅವ್ರಿಗೆ ಮನವಿ ಮಾಡಿದ್ರು. ಮತ್ತು 2020ರಲ್ಲಿ ಅಗ್ರಿಮೆಂಟ್ ಆಗಬೇಕಾಗಿತ್ತು, 2016ರಲ್ಲಿ ಅಗ್ರಿಮೆಂಟ್ ಆಗಿತ್ತು. ಆಗ ನಾನೇ ಇಲಾಖೆ ಮಂತ್ರಿ ಆಗಿದ್ದೆ. ಆಗ ಮುಖ್ಯಮಂತ್ರಿಗಳ ಮನೆಯಲ್ಲೇ ಕೂತು ಚರ್ಚೆ ಮಾಡಿ ಆವಾಗ ಆಗಿತ್ತು. 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ, ಆಗ BJP ಸರ್ಕಾರ ಇತ್ತು. ಆವಾಗ ಕರೋನಾ ಇತ್ತು. 2021 ಆಗಲಿಲ್ಲ ಅಗ್ರಿಮೆಂಟ್, ವೇತನ ಪರಿಷ್ಕರಣೆದು. ಮತ್ತು ಅದು 23ರಲ್ಲಿ ಆಯಿತು. 23ರಲ್ಲಿ ಆದಂಥ ಸಂದರ್ಭದಲ್ಲಿ ವೇತನ ಪರಿಷ್ಕರಣೆ 1/3/2023 ಜಾರಿಗೆ ಬರುತ್ತೆ ಅಂತ ಸರ್ಕಾರಿ ಆದೇಶ ಅವತ್ತಾಯಿತು. 1/3/23 ವೇತನ ಪರಿಷ್ಕರಣೆ ಅಂತ ಆಗಿದೆ. ಆ ಸರ್ಕಾರ ಮಾಡಿದ್ದು, ಸರ್ಕಾರ ಬದಲಾವಣೆ ಆಗ್ಬೋದು. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ನಿಲುವು ಇದು 1/3/23 ಅಂತ ನಮ್ಮದು. ಇವರು ಯೂನಿಯನ್ಸವರು ಇಲ್ಲ, ಆದೇಶನೇ ಸರಿ ಇಲ್ಲ, BJP ಸರ್ಕಾರ ಆಗಿತ್ತಲ್ಲಾಗ ಆ ಸರ್ಕಾರ ಮಾಡಿದ್ದು ಸರಿ ಇಲ್ಲ, 1/1/20 ಆಗಬೇಕಾಗಿತ್ತು, ನಮಗೆ 38 ತಿಂಗಳು ಬರಬೇಕು ಅಂತ ವಾದ ಮಾಡ್ತಾರೆ. ಆದರೆ ಹಿಂದಿನ ಸರ್ಕಾರ 1/3/23 ವೇತನ ಪರಿಷ್ಕರಣೆ ಅಂತ ತೀರ್ಮಾನ ತಗೊಂಡಾಗಿದೆ. ಆಮೇಲೆ ಒನ್ ಮ್ಯಾನ್ ಕಮಿಟಿ ಇದೆಯಲ್ಲ, ಶ್ರೀನಿವಾಸ ಮೂರ್ತಿಯವರು, ಅವರು ಆಗ ಆ ಕಾಲದಲ್ಲಿ BJPಯವರು ಅಧಿಕಾರದಲ್ಲಿದ್ದಂಥ ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಅನುದಾನ ಕೊಟ್ಟಿದ್ದರು. ಏಕೆಂದರೆ ಬಸ್ಸಸ್ ಅವಾಗ ಸರಿಯಾಗಿ ಇದಾಗ್ತಿರಲ್ವಲ್ಲ, ನಷ್ಟದಲ್ಲಿತ್ತು ಅಂತ 9,000 ಕೋಟಿ ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. 2 ವರ್ಷದ ಬೇಡ, ಆದರೆ ಇನ್ನು ಉಳಿದಿರ್ತಕ್ಕಂಥ 14 ತಿಂಗಳದ್ದು ಕೊಡಿ ಅಂತ, 1/1/22 ಕೊಡಿ ಅಂತ ಶ್ರೀನಿವಾಸ ಮೂರ್ತಿಯವರು ಹೇಳಿದರು. ಆ ಪ್ರಕಾರ 718 ಕೋಟಿ ಆಗುತ್ತೆ, ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಇಲ್ಲ, BJP ಸರ್ಕಾರದಲ್ಲಿ ಮಾಡಿದಂಥ ಆದೇಶನೇ ಸರಿ ಇಲ್ಲ, ಅದು 1/1/20 ಆಗಬೇಕು ಅಂತ ಅವರು ನಿನ್ನೆ ಅವರು ಅದಕ್ಕೆ ಸ್ಟಿಕಾನ್ ಆಗಿದ್ದಾರೆ. ಆಮೇಲೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಂದರು. ಮಧ್ಯದಲ್ಲೇ ಯಾರೋ PL ಹಾಕಿದ್ರು, ಒಂದಿನ ಮುಂದೂಡಿ ಅಂತ ಸ್ಟ್ರೈಕ್ನ ಕೋರ್ಟ್ ಡೈರೆಕ್ಷನ್ಸ್ ಇತ್ತು. ನಾವು ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ, ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಸಹಜವಾಗಿ ಕೋರ್ಟ್ ಆದೇಶಕ್ಕೆ ಎಲ್ಲರೂ ಆದೇಶ ಪಾಲಿಸ್ತಾರೆ ಅಂತ ಅಂದ್ಕೊಂಡ್ವಿ. ಕೆಲವು ಕಡೆ ಭಾಗವಹಿಸಿಲ್ಲ. ಬಸ್ ಅಂದರೆ ಬಸ್ಸಸ್ಸು ಎಂಪ್ಲಾಯೀಸ್ ಇಲ್ಲದೆ ಇರೋದ್ರಿಂದ ಬೆಂಗಳೂರಲ್ಲಿ ಬಹುತೇಕ ಎಲ್ಲ 100ಕ್ಕೆ 100 ಭಾಗ ಹೋಗ್ತಾಯಿದೆ. ಕೆಲವು ಜಿಲ್ಲೆಗಳಲ್ಲಿ ವ್ಯತ್ಯಯ ಆಗಿದೆ. ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಆದರೆ ಹೈಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ಆದ್ದರಿಂದ ಅವರೆಲ್ಲ ಕೆಲಸಕ್ಕೆ ಬರ್ತಾರೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಈಗ ಎಲ್ಲೆಲ್ಲಿ ವ್ಯತ್ಯಯ ಆಗಿದೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ನಮ್ಮ MDಗಳು, ಜಿಲ್ಲಾಧಿಕಾರಿ